ಸಾಮಾನ್ಯವಾಗಿ ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳು ತನ್ನ ಗಂಡನ ಮನೆಗೆ ಹೋಗ್ತಾರೆ. ಆದರೆ ಕೆಲವು ಮನೆಗಳಲ್ಲಿ ಗಂಡು ಮಕ್ಕಳು ಮನೆ ಅಳಿಯ ಆಗಿ ತನ್ನ ಹೆಂಡತಿ ಮನೆಗೆ ಹೋಗ್ತಾರೆ. ಪಾಪ, ತನ್ನ ಮನೇಲಿ ತಾನು ಆರಾಮಾಗಿದ್ದಂಥ ಗಂಡು ಮಕ್ಕಳು ಮನೆ ಅಳಿಯ ಆಗಿ ಹೆಂಡತಿ ಮನೆಗೆ ಹೋದಾಗ ಅಲ್ಲಿನ ವಾತಾವರಣ, ಅಲ್ಲಿನ ಜನಗಳಿಗೆ ಹೇಗೆ ಹೊಂದ್ಕೊಳ್ತಾರೆ, ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ನಮ್ಮ ಈ ಕಥೆನಲ್ಲಿ ಸುಮೇಧ್ ತನ್ನ ಹೆಂಡತಿ ಜೊತೆಗೆ ಮನೆ ಅಳಿಯ ಆಗಿ ಬಂದಿದ್ದಾನೆ. ಮದುವೆ ಆಗಿರೋ ಹೊಸದ್ರಲ್ಲಿ. ಅಳಿಯಂದ್ರೆ ಯಾಕೆ ಇಲ್ಲೇ ಕೂತ್ಬಿಟ್ರಿ? ನಾವೆಲ್ಲ ಅಲ್ಲಿ ಮಾತಾಡ್ತಾ ಕೂತಿದ್ದೀವಿ, ನೀವು ಒಬ್ಬರೇ ಇಲ್ಲಿ ಕೂತಿದ್ದೀರಲ್ಲ. ಪರವಾಗಿಲ್ಲ ಅತ್ತೆ, ನೀವೆಲ್ಲ ಏನೋ ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ಯಾಕೆ ನಿಮಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಇಲ್ಲೇ ಕೂತ್ಕೊಂಡೆ. ಪರವಾಗಿಲ್ಲ, ನೀವು ಹೋಗಿ ಮಾತಾಡಿ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಅಯ್ಯೋ, ಇದೇನು ಅಳಿಯಂದ್ರೆ, ನೀವೇನು ಬೇರೆಯವರಾ? ಈ ಮನೆ ಅಳಿಯ ಅಂದರೆ ಈ ಮನೆ ಮಗ ಇದ್ದ ಹಾಗೇನೆ. ನೀವಿಲ್ದೇನೆ ನಾವು ಮಾತ್ರ ಗುಟ್ಟಾಗಿ ಮಾತಾಡೋ ಅಂಥದ್ದು ಏನಿರುತ್ತೆ ಹೇಳಿ? ಹಾಗೆಲ್ಲ ಏನಿಲ್ಲ, ಪರವಾಗಿಲ್ಲ, ಒಳಗೆ ಬನ್ನಿ. ರೇವತಿ, ಅಳಿಯಂದ್ರಿಗೆ ಸ್ವಲ್ಪ ಮುಜುಗರ ಅನ್ಸುತ್ತೆ, ಅದಕ್ಕೆ ಹೀಗೊಬ್ಬರೇ ಕೂತಿದ್ದಾರೆ. ಸ್ವಲ್ಪ ದಿನ ಹೋದರೆ ಅವರೇ ಈ ಮನೆಗೆ ಹೊಂದ್ಕೊಳ್ತಾರೆ ಬಿಡು. ನೋಡು, ಇವತ್ತು ಅಳಿಯಂದ್ರಿಗೆ ಏನೇನು ಇಷ್ಟ ಅಂತ ಕೇಳಿಬಿಟ್ಟು ಎಲ್ಲ ಅಡುಗೆ ಮಾಡು, ಆಯಿತಾ? ಹೌದು ರೀ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಳಿಯಂದ್ರೆ ನಿಮ್ಗೆ ಏನೇನು ಇಷ್ಟನೋ ಅದನ್ನೇ ಇವತ್ತು ಅಡುಗೆ ಮಾಡ್ತೀನಿ, ಆಯಿತಾ? ಹೊಟ್ಟೆ ತುಂಬ ಊಟ ಮಾಡಿ. ಸುಮೇಧ್ ಮದುವೆ ಆಗಿರೋ ಹೊಸದ್ರಲ್ಲಿ ಅವನ್ನ ಮನೆಯವರು ಎಲ್ಲರೂ ತುಂಬ ಅಂದರೆ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಆದರೆ ದಿನ ಕಳೆದಾಗೂ ಅವ್ರು ತೋರಿಸೋ ಕಾಳಜಿ ತುಂಬ ಅಂದರೆ ತುಂಬಾ ಬದಲಾಗತ್ತೆ. ಲೇ ಸಹನಾ, ನಿನ್ನ ಗಂಡನಿಗೆ ನೀನಾದರೂ ಬುದ್ಧಿ ಹೇಳೋದಲ್ವೇನೆ? ಯಾವಾಗ ನೋಡಿದ್ರು ಮನೇಲೇ ಕೂತಿರ್ತಾರೆ. ಏನೋ ಒಂದು ಕೆಲಸ ಅಂತ ಹುಡ್ಕೊಂಡು ಮಾಡೋಕ್ಕಾಗಲ್ವಾ? 3 ಹೊತ್ತು ನಮ್ಮದೇ ಹಣದಲ್ಲಿ ಬದುಕೋಕೆ ಸ್ವಲ್ಪನಾದರೂ ನಾಚಿಕೆ ಅನ್ಸಲ್ವೇನೆ ಅವರಿಗೆ? ಅಲ್ಲ ಕಣೆ, ಮದುವೆ ಆಗಿ 2 ತಿಂಗಳಾಯ್ತು, ಆದರೆ ನಿನ್ನ ಗಂಡ ಇನ್ನೂ ಇವತ್ತೋ ನಿನ್ನೇನೋ ಮದುವೆ ಆಗಿರೋ ಹಾಗೆ ಯಾವಾಗ ನೋಡಿದ್ರು ಮನೇಲೇ ಇರ್ತಾರೆ. ಹೀಗೆ ಆದರೆ ಈ ಮನೆನ ಬೀದಿಗೆ ತರ್ತಾರೆ ಅಷ್ಟೇ. ನೋಡು, ಇವಾಗಲೇ ಹೇಳಿದ್ದೀನಿ, ಗಂಡ ಹೆಂಡತಿ ಇಬ್ಬರು ಮನೆನ ಸರಿಯಾಗಿ ನಿಭಾಯಿಸ್ಕೊಂಡು ಹೋದರೆ ಸರಿ, ಇಲ್ಲ ಅಂದರೆ ಇರೋ ಆಸ್ತಿನೆಲ್ಲ ನನ್ನ ದೊಡ್ಡ ಮಗಳ ಹೆಸರಿನಲ್ಲಿ ಬರಿತೀನಿ ಅಷ್ಟೇ. ಸರಿಯಮ್ಮ, ನಾನು ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ತೀನಿ ಬಿಡು, ನೀನೇನು ಚಿಂತೆ ಮಾಡ್ಕೋಬೇಡ. ಛೇ, ನಮಗೂ ಒಬ್ಬ ಗಂಡ್ಮಗ ಅಂತ ಇದ್ದಿದ್ರೆ ಹೀಗೆ ಬೇರೆ ಯಾರ್ದೋ ಮನೆ ಗಂಡ್ಮಕ್ಳು ಬಂದು ನಮ್ಮ ಮನೆಯಲ್ಲಿ ಸೋಮಾರಿಗಳ ಥರ ದಿನ ಕಳೀತಾ ಇರಲಿಲ್ಲ. ತನ್ನ ಮನೇಲೇ ಆಗಿದ್ರೆ ಅವನ ತಂದೆ ತಾಯಿ ಮಗನ ಇಷ್ಟ ಕಷ್ಟನ ವಿಚಾರಿಸಿ ಆಮೇಲೆ ಅವನಿಗೇನಾದರೂ ಹೇಳ್ತಾ ಇರ್ತಾರೆ. ಆದರೆ ಸಹನನ ಮನೇಲಿ ಹಾಗಲ್ಲ. ಅಳಿಯಂದ್ರು ಯಾಕೇನು ಕೆಲಸ ಮಾಡ್ತಾನೆ ಇಲ್ಲ, ಮನೇಲೇ ಇದ್ದಾನೆ ಅಂತ ವಿಚಾರಿಸ್ತೇನೆ ಅವನ ಮೇಲೆ ಎಲ್ಲರೂ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಸಹನಾ, ಅದು ನನಗೆ ಅರ್ಜೆಂಟಾಗಿ ಒಂದು 2,000 ರೂಪಾಯಿ ಬೇಕಿತ್ತು, ನಿನ್ನ ಹತ್ರ ಇದ್ದರೆ ಕೊಡ್ತೀಯಾ? ಏನು, 2,000ನಾ? ಯಾಕ್ರಿ ಬೇಕು ನಿಮಗೆ? 24 ಗಂಟೆನೂ ಮನೇಲೆ ರೂಮ್ನಲ್ಲೇ ಕೂತಿರ್ತೀರಾ. ಹಾಗಿರುವಾಗ ಅಂಥದ್ದೇನ್ರಿ ಖರ್ಚಿರತ್ತೆ? ನಿಮಗೆ ಹೊಟ್ಟೆಗೆ ತಿನ್ನೋಕ್ಕೂ ನಮ್ಮಪ್ಪನ ಮನೆ ಅನ್ನನೇ ಬೇಕು, ಬಟ್ಟೆ ಬರಿಗಂತೂ ಬಿಡಿ, ಅವರೇ ಕೊಡಬೇಕು. ಹಾಗಿರುವಾಗ ಇರೋ ಬರೋದೆಲ್ಲ ನಿಮಗೆ ನಮ್ಮನೆಯಲ್ಲೇ ಸಿಗತ್ತೆ ತಾನೇ? ಇನ್ನೇನಕ್ರಿ 2,000 ಹಣ ನಿಮಗೆ ಬೇಕು? ಅಂಥದ್ದು ಏನು ಗನಂದಾರಿ ಕೆಲಸ ಇದೆ ನಿಮಗೆ? ಸಹನಾ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ನಿನಗೆ ಗೊತ್ತು ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟು ಎಫರ್ಟ್ ಹಾಕ್ತಿದ್ದೀನಿ ಅಂತ. ನಿನಗೇನೋ ಗೊತ್ತೇ ಇಲ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ. ಒಂದು ಸ್ವಲ್ಪ ಟೈಮ್ ಅಷ್ಟೇ, ಆಮೇಲೆ ನನ್ನದೇ ಅದು ಸ್ವಂತ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆವಾಗ ನನ್ನ ಕೈನಲ್ಲೂ ಹಣ ಇರುತ್ತೆ, ಹಾಗೆ ನನಗೆ ಕೆಲಸನೂ ಇರುತ್ತೆ. ಆವಾಗ ಹೀಗೆ ಮನೇಲಿ ಫ್ರೀಯಾಗಿರೋದಕ್ಕೂ ಆಗಲ್ಲ. ಅಯ್ಯೋ ಹೌದೌದು, ಅವತ್ತಿಂದನೂ ಬಿಸ್ನೆಸ್ ಅಂತ ಹೇಳ್ತಾನೆ ಇದ್ದೀರಾ, ಆದರೆ ಇನ್ನೂ ಯಾವ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಮನೇಲೇ ಕುತ್ಕೊಂಡು ದಿನ ಕಳೆಯೋಕ್ಕೋಸ್ಕರ ಬರೀ ಬಾಯಿ ಮಾತಿಗೆ ಹೇಳ್ತಿದ್ದೀರಾ ಅನ್ಸತ್ತೆ. ಯಾರಿಗೆ ಗೊತ್ತು? ಸಾಕು, ಬಾಯಿ ಮುಚ್ಚು ಸಹನಾ. ಯಾಕೆ ನೀನು ನಿನ್ನ ತಂದೆ ತಾಯಿ ಹಾಗೇನೆ ಮಾತಾಡ್ತಾ ಇದೆಯಾ? ಬೇರೆ ಯಾರೂ ನಂಬದೇ ಇದ್ರೂ ಮನ್ಸಿಗೆ ನೋವಾಗಲ್ಲ, ಆದರೆ ಕಟ್ಕೊಂಡಿರೋ ಹೆಂಡತಿ ಕೂಡ ನಂಬಿಲ್ಲ ಅಂದ್ರೇ ಮನ್ಸಿಗೆ ನೋವಾಗೋದು. ಅಪ್ಪ ಅಮ್ಮ ಏನೋ ಮಾತಾಡ್ತಾರೆ, ಹಾಗಂತ ನೀನು ಇದೇ ಥರ ಯೋಚನೆ ಮಾಡ್ತೀಯಾ? ಛೇ. ಅಲ್ಲ, ಅಪ್ಪ ಅಮ್ಮ ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ? ಮದುವೆ ಆಗಿ ಇಷ್ಟು ದಿನ ಆದರೂ ಬರೀ ಮನೇಲೇ ಕುತ್ಕೊಂಡು ಬಿಟ್ಟಿಯಾಗಿ ತಿಂದ್ರೆ ಯಾರಾದರೂ ಇದನ್ನೇ ಹೇಳ್ತಾರೆ. ಛೇ, ಹೋಗಿ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಸರಿ ಇಲ್ಲ ಅಷ್ಟೇ. ಹೆಣ್ಮಕ್ಳು ಗಂಡನ ಮನೆಗೆ ಸೊಸೆ ಆಗಿ ಹೋದಾಗ ಅತ್ತೆ ಮಾವ ಸೊಸೆ ಬಗ್ಗೆ ಎಷ್ಟೇ ದೂರ ಹೇಳಿದ್ರು ಕೂಡ ಗಂಡ ಅದನ್ನೇ ವಹಿಸ್ಕೊಂಡು ಹೋಗಲ್ಲ. ಬದಲಾಗಿ ತಂದೆ ತಾಯಿಗೇನೆ ಬುದ್ಧಿ ಹೇಳ್ತಾನೆ ಹೆಂಡತಿ ಸಲುವಾಗಿ. ಆದರೆ ಹೆಣ್ಮಕ್ಳು ಹಾಗಲ್ಲ.
ತನ್ನ ಗಂಡನ ಬಗ್ಗೆ ತಂದೆ ತಾಯಿ ಏನೇ ದೂರ ಹೇಳಿದ್ರು ಕೂಡ ಅವರಿಗೆ ಅದೇ ಸರಿ ಅನ್ಸತ್ತೆ. ತನ್ನ ಗಂಡನೇ ತಪ್ಪು ಅಂತ ಭಾವಿಸ್ತಾರೆ. ಹಾಗೆ ಸಹನಾ ಕೂಡ ತಂದೆ ತಾಯಿನೇ ಸರಿ, ಗಂಡನೇ ಸರಿ ಇಲ್ಲ ಅನ್ನೋ ರೀತಿ ಸುಮೇಧ್ ಜೊತೆ ವರ್ತಿಸ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಒಂದಿನ ರೇವತಿ ಹಿರಿಮಗಳು ಮತ್ತೆ ಹಿರಿಯಳಿಯ ಬಂದಿರ್ತಾರೆ. ಊಟ ಮಾಡ್ತಾ ಇರ್ತಾರೆ. ಅತ್ತೆ, ಇದೇನಿದು? ನಾನು ಚಿಕನ್ ತಿನ್ನಲ್ಲ ಅಂತ ಗೊತ್ತು ತಾನೆ, ಮತ್ತು ನನಗಿದೇ ಹಾಕಿದ್ದೀರಲ್ಲ, ನನಗೆ ಅಂತ ಬೇರೇನೂ ಸಾಂಬಾರು ಮಾಡಿಲ್ವಾ? ಓ ಹೌದಲ್ವಾ, ಮರ್ತ್ಬಿಟ್ಟೆ. ಪರವಾಗಿಲ್ಲ, ಇವತ್ತು ಒಂದಿನ ಇದನ್ನೇ ತಿನ್ನಿ, ಊರೇನು ಮುಳುಗೋಗಲ್ಲ. ಅದು ಹಾಗಲ್ಲ ಅತ್ತೆ, ನನಗೆ ಚಿಕನ್ ತಿಂದರೆ ಆಗಲ್ಲ, ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಹಾಗಂತ ನಿಮಗೋಸ್ಕರ ಮಿಲ್ಟ್ರಿ ಹೋಟೆಲಿಂದ ಊಟ ತರ್ಸೋಕ್ಕಾಗತ್ತಾ ಇವಾಗ? ಅಪರೂಪಕ್ಕೆ ಮಗಳು ಅಳಿಯ ಬಂದಿದ್ದಾರೆ. ಅವ್ರ ಜೊತೆಗೆ ಸಮಯ ಕಳೆಯೋದ ಅಥವಾ ನಿಮಗೋಸ್ಕರ ಮನೇಲಿ ಗೂಟ ಹೊಡ್ಕೊಂಡು ಕೂತಿರೋ ಅಳಿಯನಿಗೋಸ್ಕರ ರುಚಿ ರುಚಿಯಾಗಿ ಬೇರೆ ಬೇರೆ ಅಡುಗೆ ಮಾಡೋದಾ? ನೋಡಿ, ಬೇಕಾದರೆ ಇವತ್ತು ಒಂದಿನ ಇದನ್ನೇ ತಿನ್ನಿ, ಇಲ್ಲ ಅಂದರೆ ಹೋಗಿ ಮಲ್ಕೊಳ್ಳಿ. ಒಂದಿನ ಊಟ ಮಾಡಿಲ್ಲ ಅಂದರೆ ಊರೇನು ಮುಳುಗೋಗಲ್ಲ. ಅಳಿಯಂದ್ರೆ ನೀವು ಊಟ ಮಾಡಿ, ಇನ್ನೊಂದೆರಡು ಚಿಕನ್ ಪೀಸ್ ಹಾಕ್ಲಾ? ಏನೇ ಹೇಳಿ, ಈ ಅಪರೂಪಕ್ಕೆ ಸಿಗೋರ್ಗೆ ತುಂಬಾನೇ ವ್ಯಾಲ್ಯೂ ಅಲ್ವಾ? ದಿನ ಹೋದರೆ ನಮಗಿರೋ ವ್ಯಾಲ್ಯೂ ತುಂಬಾನೇ ಕಡಿಮೆ ಆಗುತ್ತೆ. ಹಾಗೆ ಸುಮೇಧ್ಗೆ ಹೆಂಡತಿ ಮನೇಲಿ ದಿನ ಕಳೆದಾಗೂ ಮರ್ಯಾದೆ ತುಂಬಾನೇ ಕಡಿಮೆ ಆಗ್ತಿರುತ್ತೆ. ಅದೇ ದಿನ ರಾತ್ರಿ ಸುಮೇಧ್ಗೆ ತುಂಬಾನೇ ಹೊಟ್ಟೆ ನೋವು ಶುರುವಾಗುತ್ತೆ. ಯಾಕೆ ಅಂದರೆ ಅವನಿಗೆ ಚಿಕನ್ ತಿಂದರೆ ಹಾಗೆ ಆಗ್ತಾ ಇರುತ್ತೆ. ಸಹನಾ, ನನಗೆ ತುಂಬ ಹೊಟ್ಟೆ ನೋಯ್ತಾ ಇದೆ ಕಣೆ. ಬಿಸಿನೀರು ಕಾಯಿಸ್ಬಿಟ್ಟು ಉಪ್ಪು ಲಿಂಬೆಹಣ್ಣಿನ ರಸ ಹಾಕ್ಕೊಡು ಪ್ಲೀಸ್ ಕಣೆ. ರೀ ನೋಡಿ, ಸುಮ್ಮನೆ ನನ್ನ ನಿದ್ದೆ ಹಾಳು ಮಾಡಬೇಡಿ. ನನಗೆ ತುಂಬ ನಿದ್ದೆ ಬರ್ತಾ ಇದೆ. ಸುಮ್ಮನೆ ಮಲ್ಕೊಳ್ಳಿ, ಅದಾಗೆ ಸರಿ ಆಗತ್ತೆ. ಅತ್ತೆ, ಅದು ನನಗೆ ತುಂಬ ಹೊಟ್ಟೆ ನೋಯ್ತಾ ಇದೆ, ಏನಾದರೂ ಕಷಾಯ ಮಾಡಿಕೊಡಿ ಅತ್ತೆ. ಏನು, ಈ ರಾತ್ರಿಲಿ ಕಷಾಯನ? ನೀನಂತೂ ದಿನ ಪೂರ್ತಿ ಮನೇಲೇ ಇದ್ದು ಆರಾಮಾಗಿ ನಿದ್ದೆ ಮಾಡ್ತೀಯ. ರಾತ್ರಿ ಆದರೂ ನಮಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಬಿಡು. ಕಷಾಯ ಅಂತೆ ಕಷಾಯ, ಹೋಗಿ ಮಲ್ಕೋ ಸುಮ್ಮನೆ. ಅದು ಹಾಗಲ್ಲ ಅತ್ತೆ, ಚಿಕನ್ ತಿಂದಿದ್ದಕ್ಕೆ ಅನಿಸುತ್ತೆ ಹೊಟ್ಟೆ ತುಂಬ ನೋಯ್ತಾ ಇದೆ. ಅಟ್ಲೀಸ್ಟ್ ಬಿಸಿನೀರಾದರೂ ಕಾಸ್ಕೊಡಿ ಬನ್ನಿ. ನೋಡು, ನನಗಂತೂ ತುಂಬ ನಿದ್ದೆ ಬರ್ತಾ ಇದೆ. ಬೇಕಾದರೆ ನೀನೇ ಹೋಗಿ ಕಾಸ್ಕೊಂಡು ಕುಡಿ. ಸುಮ್ಮನೆ ನನ್ನ ನಿದ್ದೆ ಹಾಳು ಮಾಡಬೇಡ. ಸುಮೇಧ್ ತನ್ನ ಹೆಂಡತಿ ಮತ್ತು ಅತ್ತೆ ಇಬ್ಬರಿಗೂ ಅವನಿಗೆ ಎಷ್ಟೇ ಹೇಳಿದ್ರು ಅವರಿಬ್ಬರು ಎದ್ದು ಬರೋದೇ ಇಲ್ಲ. ಸುಮೇಧ್ಗೆ ಹೊಟ್ಟೆ ತುಂಬಾನೇ ನೋಯ್ತಾ ಇರತ್ತೆ. ಹಾಗಾಗಿ ತಾನೇ ನೀರು ಕಾಯಿಸ್ಕೊಳ್ಳೋಣ ಅಂತ ಹೋಗ್ತಾನೆ. ಅವನಿಗೆ ಗ್ಯಾಸ್ ಯೂಸ್ ಮಾಡಿ ಅಭ್ಯಾಸ ಇರಲ್ಲ, ಹಾಗಾಗಿನೇ ಕೈ ಸುಟ್ಕೊಳ್ತಾನೆ. ಅಮ್ಮ. ಸುಮೇಧ್, ಏನು ಮಾಡ್ಕೊಂಡ್ರಿ ನೀವು? ಅದು ಅದಕ್ಕೆ ನನಗೆ ತುಂಬ ಹೊಟ್ಟೆ ನೋಯ್ತಾ ಇತ್ತು, ಹಾಗಾಗಿ ಬಿಸಿ ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಂದೆ. ಆದರೆ ಸುಮೇಧ್, ಸಹನಾ ಅಥವಾ ಅಮ್ಮನ ಕರಿಬೇಕಲ್ವ ನೀವು? ಅವರೇ ಕಾಯಿಸ್ಕೊಡ್ತಾ ಇದ್ರು, ನೀವು ಯಾಕೆ ಬಂದ್ರಿ? ಅದು ಇಲ್ಲ ಅದಕ್ಕೆ, ನಾನು ಅವರಿಬ್ಬರೂ ಅವಾಗಲೇ ಕೇಳಿದೆ, ಆದರೆ ಅವರು ಆಗಲ್ಲ ಅಂದರು. ಅದಕ್ಕೆ ನಾನೇ ನೀರು ಕಾಯಿಸ್ಕೊಳ್ಳೋಣ ಅಂತ ಬಂದೆ. ಓ ಹೌದಾ, ಸರಿ ಹೋಗಲಿ ಬಿಡಿ, ನಾನೇ ಕಾಯಿಸ್ಕೊಡ್ತೀನಿ. ಥ್ಯಾಂಕ್ ಯು ಅದಕ್ಕೆ. ನಾನಿವತ್ತು ನನ್ನ ಮನೇಲೇ ಇದ್ದಿದ್ದರೆ ಹೀಗೆಲ್ಲ ಆಗೋಕೆ ಅಮ್ಮ ಬಿಡ್ತಾನೇ ಇರಲಿಲ್ಲ. ಇಲ್ಲಿಗೆ ಬಂದು ಇಷ್ಟು ದಿನಕ್ಕೆ ಅಮ್ಮನ ಹಾಗೆ ನನ್ನ ಬಗ್ಗೆ ಯೋಚನೆ ಮಾಡೋರು ನನ್ನ ಮನೇಲಿದ್ದಾರೆ ಅಂತ ಗೊತ್ತಾಗಿದೆ ನಿಮ್ಮನ್ನು ನೋಡಿದ ಮೇಲೆ. ಸುಮೇಧ್, ಯಾಕೆ ಚಿಂತೆ ಮಾಡ್ತೀರಾ? ಎಲ್ಲರೂ ನಿಮ್ಮನ್ನು ಕೇರ್ ಮಾಡೋ ದಿನ ಬಂದೇ ಬರುತ್ತೆ. ಅದಕ್ಕೆ ನೀವು ಪ್ರಯತ್ನ ಪಡಬೇಕು. ನೋಡಿ, ಖಾಲಿ ಹಾಕೋರು ಯಾವ ಮನುಷ್ಯನಿಗಾದರೂ ಇಲ್ಲಿ ಬೆಲೆ ಇರಲ್ಲ. ದುಡಿಬೇಕು, ಅವನ ಸಂಪಾದನೆ ಅಂತಾನೂ ಇದೆ ಅನ್ನೋದು ಎಲ್ರಿಗೂ ಗೊತ್ತಾದಾಗ ಅವರಾಗಿಯೇ ನಿಮಗೆ ಗೌರವ ಕೊಡ್ತಾರೆ. ಹಾಗೆ ನಿಮ್ಮನ್ನು ಕೇರ್ ಕೂಡ ಮಾಡ್ತಾರೆ. ಕೇರ್ ಮಾಡೋಕ್ಕೆ ಶುರು ಮಾಡೇ ಮಾಡ್ತಾರೆ. ನಮ್ಮ ಪ್ರಯತ್ನ ಹೊಂದಿದ್ರೆ ನಮಗೆ ಬೇಕಾಗಿರೋ ಎಲ್ಲನೂ ನಾವೇ ಪಡ್ಕೊಳ್ಬಹುದು. ಸಹನನಕ್ಕ ಲಕ್ಷ್ಮಿ ಸುಮೇಧ್ಗೆ ತಾನೇ ಅಕ್ಕನ ಸ್ಥಾನದಲ್ಲಿ ನಿಂತು ಬುದ್ಧಿ ಹೇಳ್ತಾಳೆ. ಹೀಗೆ 1 ತಿಂಗಳು ಕಳೆಯುತ್ತೆ. ಮಾವ ತಗೊಳ್ಳಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ನಲ್ವಾ, ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ಬಂದಿರೋ ಮೊದಲನೇ ಲಾಭ. ಅಯ್ಯೋಯ್ಯೋ ಅಳಿಯಂದ್ರೆ, ಇದನ್ನು ನೀವೇ ಇಟ್ಕೊಳ್ಳಿ. ಈ ಮನೆಯೇ ನಿಮ್ಮದು. ಇಲ್ಲಿ ಬರೋ ಲಾಭ ನಷ್ಟ ಕೂಡ ನಿಮಗೆ ಸೇರಬೇಕಾಗಿರೋದು. ಹೌದು ಅಳಿಯಂದ್ರೆ, ಇಷ್ಟು ದಿನ ಏನೋ ಆಗಿದ್ದಾಯ್ತು. ಇನ್ಮೇಲಿಂದ ಈ ಮನೆ ಮಗನಾಗಿ ಈ ಮನೆನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ. ಸಾರಿ ಸುಮೇಧ್, ನನ್ನಿಂದ ನಿಮಗೆ ತುಂಬ ಹರ್ಟ್ ಆಗಿದೆ. ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಿಮಗೆ ಹರ್ಟ್ ಆಗೋ ಥರ ನಡ್ಕೊಳ್ಳಲ್ಲ. ಇಷ್ಟೆಲ್ಲ ಆದಮೇಲೆ ಮನೆಯವ್ರಿಗೂ ತನ್ನ ಅಳಿಯನ ಮೇಲೆ ಒಂದು ನಂಬಿಕೆ ಬರುತ್ತೆ. ಹಾಗಾಗಿ ಇಡೀ ಮನೆ ಜವಾಬ್ದಾರಿನ ತನ್ನ ಅಳಿಯನ ಕೈಯಲ್ಲಿ ಕೊಟ್ಟು
ಅವರು ಆರಾಮಾಗಿರ್ತಾರೆ. ರಾಜೇಶ್ವರಿ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ. ಹಾಯ್ ರಾಜೇಶ್ವರಿ, ಹೇಗಿದ್ದೀರಾ? ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಹೀಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.